ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಅಚ್ಚರಿಯಲ್ಲೇ ಅಚ್ಚರಿಯ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಅಭ್ಯರ್ಥಿ ಅನೌನ್ಸ್ ಆಗ್ತಾ ಇದ್ದಂತೆ ಈಗ ಒಂದ್ ರೀತಿ ಬೆಂಗಳೂರು ಗ್ರಾಮಾಂತರ ಅಥವಾ ರಾಮನಗರ ಭಾಗದಲ್ಲಿ ಹಾರ್ಡ್ ಪೊಲಿಟಿಕಲ್ ಮತ್ತೊಂದ್ ಕಡೆ ವರ್ಸಸ್ ಸಾಫ್ಟ್ ಪೊಲಿಟಿಕಲ್ ಅನ್ನುವಂತಹ ಸುದ್ದಿ ಓಡಾಡ್ತಾ ಇದೆ. ಹೀಗಿರುವಾಗ ಇವರಿಬ್ಬರ ಕಾಂಬಿನೇಷನ್ ಯಾವ ರೀತಿಯಾಗಿ ಕಂಟೆಸ್ಟ್ ಮಾಡುತ್ತೆ, ಯಾವ ರೀತಿಯಾಗಿ ಫೈಟ್ ಕೊಡುತ್ತೆ, ಅದರಲ್ಲೂ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಅಂತ ಘೋಷಣೆ ಆಗ್ತಾ ಇದ್ದಂತೆ ಮಿಂಚಿನ ಸಂಚಾರವನ್ನ ಹಾಲಿ ಸಂಸದರಾಗಿರೋ ಸುರೇಶ್ ಅವರು ಡಿ.ಕೆ. ಸುರೇಶ್ ಶುರು ಮಾಡಿದ್ದಾರೆ. ಹೇಗಿದೆ ಹಾಗಾದ್ರೆ ಮಿಂಚಿನ ಸಂಚಾರ? ಏನ್ ಸ್ಟ್ರಾಟಜಿ ಮಾಡ್ತಾ ಇದೆ ಕಾಂಗ್ರೆಸ್ ಗೆಲ್ಲೋದಕ್ಕೆ, ತನ್ನ ಕ್ಷೇತ್ರವನ್ನ ಉಳಿಸ್ಕೊಳ್ಳೋಕೆ? ನೋಡೋಣ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಫುಲ್ ಆಕ್ಟಿವ್. 50ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಗಾಳ. ಕೆಲಸ ಮಾಡೋಣ ಬನ್ನಿ, ಜೆಡಿಎಸ್ಗೆ ಮುಕ್ತ ಆಹ್ವಾನ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕೆ ಇಳಿತಾ ಇದ್ದ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ ಡಿ.ಕೆ. ಸುರೇಶ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಕ್ಷೇತ್ರದಾದ್ಯಂತ ನಿರಂತರ ಪ್ರವಾಸ ಮಾಡಿ ಮೈತ್ರಿ ಅಭ್ಯರ್ಥಿಗೆ ಟಕ್ಕರ್ ಕೊಡೋದಕ್ಕೆ ತಂತ್ರ ರೂಪಿಸಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಗಾಳ ಹಾಕಿರುವ ಡಿ.ಕೆ. ಬ್ರದರ್ಸ್ ಪಕ್ಷಕ್ಕೆ ಬರೋದಕ್ಕೆ ಮುಕ್ತ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಿನ್ನೆ ಮಾಜಿ ಸಿಎಂ ಎಚ್.ಡಿ.ಕೆ. ಸ್ವಕ್ಷೇತ್ರ ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರ್ನಹಳ್ಳಿ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡ ಡಿ.ಕೆ. ಸುರೇಶ್ ಎಚ್.ಡಿ.ಕೆ. ಹಾಗೂ ಸಿಪಿ ಯೋಗೇಶ್ವರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಈಗಾಗಲೇ ಗ್ಯಾರಂಟಿ ಸಮಾವೇಶಗಳ ಮೂಲಕ ದೊಡ್ಡ ಕಾರ್ಯಕ್ರಮ ನಡೆಸಿ ಮತದಾರರಿಗೆ ಗಿಫ್ಟ್ಗಳನ್ನ ನೀಡ್ತಾ ಇರುವ ಕಾಂಗ್ರೆಸ್ ಮತ್ತೊಂದು ಕಡೆ ಆಪರೇಷನ್ ಹಸ್ತ ನಡೆಸಿ ಯುವ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ವ್ಯಂಗ್ಯವಾಡಿರುವ ಸಂಸದ ಡಿ.ಕೆ. ಸುರೇಶ್, ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಯಾರು ಅಂತ ನಂಗೆ ಗೊತ್ತಿಲ್ಲ. ನನಗ್ ಗೊತ್ತಿರೋದು ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಮಾತ್ರ. ದೇವೇಗೌಡರು ಎಚ್.ಡಿ.ಕೆ. ಅವರ ಪಕ್ಷ ಸರಿ ಇಲ್ಲ ಅಂತ ಅವರ ಅಳಿಯ ನಿರ್ಧಾರ ಮಾಡಿ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ದೇವೇಗೌಡರ ಪಕ್ಷಕ್ಕೆ ಜನಪ್ರಿಯತೆ ಇಲ್ಲ ಎಂಬುದನ್ನ ಅವರ ಅಳಿಯಾನೇ ನಿರೂಪಿಸಿದ್ದಾರೆ. ಈ ಬಗ್ಗೆ ಜನತಾದಳದ ಕಾರ್ಯಕರ್ತರು ಯೋಚನೆ ಮಾಡಬೇಕಾಗಿದೆ. ಬನ್ನಿ, ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ, ನಿಮ್ಮ ಕಾಯುವ ಕೆಲಸ ನಾನ್ ಮಾಡ್ತೀನಿ ಅಂತ ಜೆಡಿಎಸ್ ಕಾರ್ಯಕರ್ತರಿಗೆ ಮುಕ್ತ ಆಹ್ವಾನ ಕೊಟ್ಟಿದ್ದಾರೆ. ಖಂಡಿತ ನಾನು ನಿಮ್ಮ ಮುಖಾಂತರ ಆಹ್ವಾನ ಮಾಡ್ತಾ ಇದ್ದೇನೆ. ಅವರ ಕುಟುಂಬದ ಸದಸ್ಯರೇ ಅವ್ರ ಪಕ್ಷ ಸರಿ ಇಲ್ಲ ಅಂತ ಹೇಳಿ ಬೇರೆ ಪಕ್ಷಕ್ಕೆ ಚುನಾವಣೆ ಅಡಿ ನಿಲ್ತಾ ಇರೋದ್ರಿಂದ ನಿಮಗೆ ನಾನು ಸ್ವಾಗತ ಮಾಡ್ತೀನಿ. ನಾನು ನಿಮ್ಮ ಜಿಲ್ಲೆಯ ಮಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಗ. ನನ್ನ ಜೊತೆ ನೀನು ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ತಾಲೂಕಿನ ಅಭಿವೃದ್ಧಿಗಳಿಗೆ, ನಮ್ಮ ರೈತರ ಅಭಿವೃದ್ಧಿಗೆ, ಯುವ ಜನತೆಯ ಅಭಿವೃದ್ಧಿಗೆ ನೀವೆಲ್ಲರೂ ಬಂದು ಪಕ್ಷ ಭೇದ ಮರೆತು ಪಕ್ಷವನ್ನು ಬಿಟ್ಟು ಬರಬೇಕು. ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ. ಒಟ್ಟಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕುಟುಂಬದ ನಡುವೆ ಮತ್ತೊಂದು ಯುದ್ಧ ಆರಂಭ ಆಗಲಿದ್ದು, ಪ್ರತಿಷ್ಠಿತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಯಾರಿಗೆ ಒಲಿಯಲಿದೆ ಎಂಬುದು ತೀವ್ರ ಕುತೂಹಲ ಮೂಡಿಸಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.